ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇದೆ. ಆದರೆ ಹಾಸನ ಜಿಲ್ಲೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ. ಆದರೆ ಇದರಿಂದ ಮುಖಭಂಗ ಆಗಿರೋದು ನನಗಲ್ಲ, ಮುಖಭಂಗ ಆಗಿರೋದು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ. ಹಾಸನ ನಗರಸಭೆ ಬಿಜೆಪಿ ಸದಸ್ಯರ ವಿರುದ್ಧ ರೇವಣ್ಣ ಅವರು ಸಿಡಿಮಿಡಿಗೊಂಡಿದ್ದಾರೆ. ಇಡೀ ರಾಜ್ಯದಾದ್ಯಂತ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇದೆ, ಆದರೆ ಹಾಸನದಲ್ಲಿ ಆಗ್ತಾ ಇಲ್ಲ. ನಗರಸಭೆ ಅಧ್ಯಕ್ಷರ ಅವಿಶ್ವಾಸ ಮಂಡನೆ ಹಿನ್ನೆಲೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಮೈತ್ರಿ ಧರ್ಮದ ವಿರುದ್ಧ ಮತ ಚಲಾವಣೆ ಮಾಡಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರು ಒಂದಾಗಿದ್ದಾರೆ. ಈಗ ನನಗೂ ಕೂಡ ಗೊತ್ತಾಗಿದೆ ಯಾರು ನನ್ನ ಜೊತೆಗಿದ್ದಾರೆ ಅಂತ. ಹಾಸನದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ. ನಾವು ಅಲಯನ್ಸ್ ಇರೋದ್ರೆ ಈಗ ಹಾಸನ ಜಿಲ್ಲೆ ಅಲಯನ್ಸ್ ಯಾವುದು? ಕಾಂಗ್ರೆಸ್ ಬಿಜೆಪಿ ಅಲಯನ್ಸ್ ರಾಜ್ಯದಲ್ಲಿ ಇರುತ್ತೆ. ರಾಜ್ಯದಲ್ಲಿ ನಾವು ಅಲಯನ್ಸು. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಅಲಯನ್ಸ್ ಇದೆ. ಅದನ್ನು ಉತ್ತರನ ರಾಜ್ಯದ ಅಧ್ಯಕ್ಷ ಹೇಳಬೇಕಾಗತ್ತಷ್ಟೇ. ಅವ್ರ ಗಮನಕ್ಕೂ ತಂದಿದ್ದೀನಿ. ಚುನಾವಣೆ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಇದು ಇಟ್ಕೊಡೋದಕ್ಕಿಂತ ಮುಂಚೆನೆ ವಿಜಯೇಂದ್ರ ಅವ್ರ ಗಮನಕ್ಕೂ ತಂದಿದ್ದೀನಿ. ನಾನೇನು ಮಾಡೋಕ್ಕಾಗತ್ತಪ್ಪ, ಅದು ಗೊತ್ತಿಲ್ಲ. ಅವ್ರಿಗೆ ಇವ್ರ ಕಂಟ್ರೋಲ್ ಇಲ್ಲ ಅಂದರೆ ಅದು ನನಗೆ ಬಿಟ್ಟಿದ್ದಲ್ಲ, ಅವ್ರಿಗೆ ಸೇರಿದ್ದು, ಅವ್ರ ಪಕ್ಷಕ್ಕೆ ಸೇರಿದ್ದು. ಉದಯ್ ನಾನು ಹೇಳೋದು ಉದಯ್ ತಾಳ್ಮೆಯಿಂದ ಕೇಳಬೇಕಪ್ಪ ನೀವು. ನಾನು ಇಷ್ಟೇ ಹೇಳೋದು, ನನಗೆ ನಮ್ಮ ಪಕ್ಷದ ಸದಸ್ಯರುಗಳು ನಮ್ಮ ಪಕ್ಷದ ಗೌರವ ಉಳಿಸಿ ನಾವೇನು ಹೇಳಿದ್ವಿ, ಅವ್ರ ಪಕ್ಷದ ಎಲ್ಲ ಸೇರಿ ತರಬೇಕು ಅಂತ ಹೇಳಿದ್ರು. ಅವಿಶ್ವಾಸ ತಂದಿದ್ದೀವಿ. ಅವಿಶ್ವಾಸ ನಮ್ದು 21 ಇದೆ, ಅವ್ರದ್ದು 16 ಇದೆ, 5 ಜಾಸ್ತಿ ಇದೆ, ಇನ್ನು 3 ಬೇಕಾಯ್ತು ಅಷ್ಟೇ ನಮಗೆ. ಈಗ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಸೇರಿ ಒಟ್ಟಾದ್ರಲ್ರಿ, ನಾನೇನು ಮಾಡೋಕ್ಕೆ? ಅದನ್ನು ಅವರ ನೋಡಪ್ಪ, ನಾನು ಹೇಳೋದು ಇಷ್ಟೇ, ನನಗಲ್ಲ. ನೀವು ಯಾರೋ ಪತ್ರಿಕೆಯವರು ಟಿ ವಿಯವರು ನಿಮಗೆ ಮುಖಭಂಗ ಆಗಿರೋದು ನನಗಲ್ಲ ರೀ, ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಿಗೆ ಮುಖಭಂಗ ಆಗಿರೋದು. ಅವ್ರು ಹೋಗಿ ಕಾಂಗ್ರೆಸ್ಗೆ ಈ ಜಿಲ್ಲೆ ಅಡ ಇಟ್ಟರಲ್ಲಪ್ಪ, ಅದಕ್ಕೆ ನಾನು ಅವರಿಬ್ಬರು, ಅಥವಾ ಕಾಂಗ್ರೆಸ್ನವರೇ ಇವ್ರಿಗೆ ಅಡ ಇಟ್ಟವರೋ ಗೊತ್ತಿಲ್ಲಪ್ಪ. ಯಾರು ಇವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ? ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ಸಮಥಿಂಗ್ ಈಸ್ ರಾಂಗ್ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಎದುರಾಗ್ತಾ ಇತ್ತು. ಇನ್ನು ಮತ್ತೊಂದೆಡೆ ಸಮನ್ವಯ ಸಮಿತಿ ಮಾಡಬೇಕು ಅನ್ನುವಂತಹ ಮಾತು ಕೂಡ ಕೇಳಿಬಂತು. ಇದೆಲ್ಲದರ ನಡುವೆ ಹಾಸನದ ನಗರಸಭೆಯಲ್ಲಿ ಯಾವಾಗ ಈ ವಿಚಾರ ಹೊರಗಡೆ ಬರುತ್ತೆ ಅಂದರೆ ಅಧ್ಯಕ್ಷರ ವಿರುದ್ಧ ಯಾವಾಗ ಅವಿಶ್ವಾಸ ಮಂಡನೆ ಆಯಿತು, ಈಗ ಎಲ್ಲೋ ಒಂದೆಡೆ ಎಲ್ಲವೂ ಸರಿಯಿಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತಾ ಇದೆ. ಏನು ಹೇಳಿದ್ದಾರೆ ಈ ಬಗ್ಗೆ ರೇವಣ್ಣ ಅವರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ನಿನ್ನೆ ನಗರಸಭಾ ಅಧ್ಯಕ್ಷರ ಸ್ಥಾನಕ್ಕೆ ಅವಿಶ್ವಾಸ ಮಂಡನೆಯ ಕೂಡ ಜೆಡಿಎಸ್ ಮಾಡಲಾಯಿತು. ಅವಿಶ್ವಾಸ ಮಂಡನೆಯಲ್ಲಿ ಜೆಡಿಎಸ್ಗೆ ಕೂಡ ಸೋಲಾಯಿತು. ಅಂದ್ರೆ 2/3 ಭಾಗ ಜೆಡಿಎಸ್ಗೆ ಮತಗಳು ಬರಬೇಕಾಗಿತ್ತು. ಆ ಮತಗಳನ್ನ ತೆಗೆದುಕೊಳ್ಳುವುದರಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ಕೂಡ ವಿಫಲವಾಯಿತು. 21 ಮತಗಳು ಜೆಡಿಎಸ್ನ ಅಂದ್ರೆ ಅವಿಶ್ವಾಸದ ಪರವಾಗಿ ಬಂದ್ರೆ 16 ಮತಗಳು ಅವಿಶ್ವಾಸದ ವಿರುದ್ಧವಾಗಿ ಬಂದ್ರು. ಅಲ್ಲಿಗೆ ಹಾಲಿ ಅಧ್ಯಕ್ಷರಿಗೆ ಈಗಾಗಲೇ ಮತ್ತೆ ಅಧ್ಯಕ್ಷರಾಗಿ ಮುಂದುವರಿಲಿ ಅನ್ನುವ ಮಾತುಗಳು ಕೂಡ, ಆ ಸೂಚನೆ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಹಾಲಿ ಅಧ್ಯಕ್ಷರು ಚಂದ್ರೇಗೌಡ ಈಗಾಗಲೇ ನಗರಸಭೆ ಅಧ್ಯಕ್ಷರಾಗಿ ಮುಂದುವರಿತಾ ಇರತಕ್ಕಂಥದ್ದು. ಇವತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪರೋಕ್ಷವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರು ಜೊತೆಗೆ ಮಾಜಿ ಶಾಸಕ ಪ್ರೀತಮ್ ಗೌಡ ವಿರುದ್ಧ ಇವತ್ತು ಸಿಡಿಮಿಡಿಗೊಂಡಿರುವಂತದ್ದು. ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಇರುವಂತಹ ಹಿನ್ನೆಲೆಯಲ್ಲಿ, ಆದ್ರೆ ಹಾಸನದಲ್ಲಿ ಮೈತ್ರಿ ತದ್ವಿರುದ್ಧವಾಗಿದೆ, ಮೈತ್ರಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೇ ಕಾರಣಕ್ಕೂ ಈ ಹಿಂದೆ ಕಳೆದ ಒಂದು ವಾರದ ಹಿಂದೆ ನಗರಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾಧ್ಯಕ್ಷ BY ವಿಜೇಂದ್ರರವರ ಗಮನಕ್ಕೂ ಕೂಡ ತಂದಿದ್ದು. ಆದ್ರೆ ವಿಜೇಂದ್ರರವರ ಮಾತಿಗೂ ಇಲ್ಲಿ ಕ್ಯಾರೆ ಅಂತ ಅಲ್ಲ ಬಿಜೆಪಿಯ ನಗರಸಭಾ ಸದಸ್ಯರು ಅಂತ ಅಂದ್ರೆ ಕಾಂಗ್ರೆಸ್ಗೆ ಬಿಜೆಪಿಯನ್ನು ಎಲ್ಲೋ ಒಂದ್ ಕಡೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅಡವಿಟ್ಟಿದಾರ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾರ ಗಮನಕ್ಕೂ ಕೂಡ ತರೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಮೋದಿ ಅವರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ದೇವೇಗೌಡರು ಕೂಡ ನಾವು ಮೈತ್ರಿಯನ್ನು ಮುಂದುವರಿಸಬೇಕು
ಮುಂದುವರಿಸ್ತೀವಿ. ಆದ್ರೆ ಮುಂದೊಂದು ದಿನಗಳಲ್ಲಿ ನಮಗೂ ಕೂಡ ಕಾಲ ಬರುತ್ತೆ, ಟೈಮ್ ಬರುತ್ತೆ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ನಿನ್ನೆ ಖಂಡಿತವಾಗ್ಲೂ JDS ಗೆ ಮುಜುಗರ ಆಗಿದೆ. ಜೊತೆಗೆ ಮಾಜಿ ಸಚಿವ HD ರೇವಣ್ಣರವ್ರಿಗೂ ಕೂಡ ಮುಜುಗರ ಆಗಿದೆ. ಹಾಗಾಗಿ ಒಂದು ಅಂದ್ರೆ ಅವರು ರಾಜ್ಯಾಧ್ಯಕ್ಷರಿಗೆ ಹೇಳ್ತಾ ಇದ್ರು, ರಾಜ್ಯಾಧ್ಯಕ್ಷರ ಮಾತಿಗೂ ಕೂಡ ಇಲ್ಲಿ ಬೆಲೆ ಇಲ್ಲ ಅಂತ. ಅಂದ್ರೆ ಬಿಜೆಪಿ ಅವರು ಯಾವೆಲ್ಲ ರೀತಿಯಾಗಿ ನಡೆದುಕೊಳ್ತಾ ಇದಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಒಗ್ಗಟ್ಟಾಗಿ JDS ಗೆ ಟಾಂಗ್ ಕೊಟ್ಟಿರುವಂತದ್ದು. ಇವರಿಬ್ಬರು ಶ್ರೇಯಸ್ ಪಟೇಲ್ ಮತ್ತೆ ಮಾಜಿ ಶಾಸಕ ಪ್ರೀತಮ್ ಗೌಡರವರ ತಂತ್ರಗಾರಿಕೆ ಸಾಕಷ್ಟು ಫಲಿಸಿದೆ ಅನ್ನುವ ಮಾತುಗಳು, ಚರ್ಚೆಗಳು ಕೂಡ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಒಟ್ಟಾರೆ ಹಾಸನ ನಗರಸಭೆಯಲ್ಲಿ ಸಾಕಷ್ಟು ನಂಬರ್ಗಳ ಸಂಖ್ಯೆ JDS ನದ್ದೇ ಇತ್ತು. ನಗರಸಭೆಯಲ್ಲಿ ನಂಬರ್ಗಳ ಸಂಖ್ಯೆ ಅವ್ರದ್ದು ಇದ್ರೂ ಕೂಡ, ಆದ್ರೆ 3/2 ಭಾಗ ಅವಿಶ್ವಾಸ ಮಂಡನೆಯ ಸಮಯದಲ್ಲಿ ಆ ಮತಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನ ತೆಗೆದುಕೊಳ್ಳುವುದರಲ್ಲಿ ಸೋತ್ರು. ಯಾಕೆ ಸೋತ್ರು ಅಂತಂದ್ರೆ ಬಿಜೆಪಿ ನಗರಸಭಾ ಸದಸ್ಯರು ಯಾರು ಕೂಡ JDS ಗೆ ಸಪೋರ್ಟ್ ಮಾಡಲಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇಡೀ ಜಿಲ್ಲೆಯಲ್ಲಿ JDS ಮತ್ತೆ ಬಿಜೆಪಿಯ ಮೈತ್ರಿಯ ಬಿರುಕು ಹಿಂದೆ ಕೂಡ ಇಲ್ಲಿ ಮೈತ್ರಿ ಇಲ್ಲ ಅನ್ನೋದು ಸಾಬೀತಾಗಿತ್ತು. ಆದ್ರೆ ನಿನ್ನೆ ನಡೆದಂತಹ ಅವಿಶ್ವಾಸ ಮಂಡನೆಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮೈತ್ರಿ ಇಲ್ಲ ಅನ್ನೋದು ಕಡಾಖಂಡಿತವಾಗಿ ಹೇಳ್ಬೋದು. ಒಟ್ಟಾರೆ ಈಗ ರೇವಣ್ಣರವರು ಹೇಳುವಂತಹ ಪ್ರಕಾರ ಬಿಜೆಪಿಯವರ ಮೇಲೆ ಒಂದಿಷ್ಟು ಸಿಡಿಮಿಡಿ ಆಗಿರ್ತಕ್ಕಂಥದ್ದು. ಮೈತ್ರಿ ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಒಪ್ಕೊಂಡಿದ್ದಾರೆ JDS ಮತ್ತೆ ಬಿಜೆಪಿ ಮೈತ್ರಿಯನ್ನ. ಆದ್ರೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿಯನ್ನು ಕೂಡ ಒಪ್ತಾ ಇಲ್ಲ. ಇದು ಯಾವ ನ್ಯಾಯ? ಜೊತೆಗೆ ನಾವು ಇದ್ರ ಬಗ್ಗೆ ನಾವು ಯಾವ ನಾಯಕರಿಗೂ ಕೂಡ ದೂರು ಕೊಡೋದಿಲ್ಲ. ಬಟ್ ಮೋದಿ ಇರೋವರೆಗೂ ಕೂಡ ನಾವು ಮೈತ್ರಿಯನ್ನು ಮುಂದುವರಿಸ್ತೀವಿ ಅನ್ನುವ ಮಾತನ್ನು ಹೇಳಿರುವಂತದ್ದು. ಪರೋಕ್ಷವಾಗಿ ಮಾಜಿ ಶಾಸಕ ಪ್ರೀತಮ್ ಗೌಡ ವಿರುದ್ಧ ಹರಿಹಾಯ್ದಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗೆ ಈ ಜಿಲ್ಲೆಯಲ್ಲಿ ಬಿಜೆಪಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅಡಮಾನ ಇಟ್ಟಿದ್ದಾರೆ ಬಿಜೆಪಿ ಅವರನ್ನು ಕೂಡ ಅನ್ನುವ ಪ್ರಶ್ನೆಯನ್ನು HD ರೇವಣ್ಣ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.